ಸೂಪರ್ ಮಾಡ್ತೀನಿ. ನಂದೇನು ರಿಯಾಕ್ಷನ್ ಇಲ್ಲ ಕೊಡಕ್ಕೆ. ಚಿಂಡಾಮು ರೇವರ್ ಭಿನ್ನನೇ ಚಿಂಡಾಮು ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಎಲ್ಲ ಫ್ಯಾಮಿಲಿ ಎಲ್ಲ ಬಂದು ವಿಸಿಟ್ ಆಗವ್ರೆ, ಅಂದರೆ ರೆಸಾರ್ಟಲ್ಲಿ ಬಂದವ್ರೆ. ಇವಾಗ ನಾವು ಬಂದಿದ್ದೀವಿ. ಇನ್ನೂ ಒಂದು ಸ್ವಲ್ಪ ಜನ ಬರೋರವ್ರೆ, ಅಂದರೆ ನಮ್ಮ ತಾಯಿಯವರೆಲ್ಲ ಬರ್ತಾರೆ. ನಮ್ಮ ಅತ್ತೆಯವರೆಲ್ಲ ಬಂದವ್ರೆ, ಅಂದರೆ ಡೈರೆಕ್ಟೇ ಇಲ್ಲಿಗೆ ಬಂದ್ಬಿಟ್ರು. ಅಂದರೆ ಲೇಟ್ ಆಗಿತ್ತಲ್ವ, ನಮ್ಮ ಅತ್ತಿಗೆಯವರೆಲ್ಲ ಫಸ್ಟೇ ಬಂದಿದ್ರು. ಅದಕ್ಕೋಸ್ಕರ ನಮ್ಮ ಅತ್ತೆಯವರು ಮೈಸೂರಿಂದ, ಬೆಂಗಳೂರಿಂದ ಪ್ರತಿಯೊಬ್ಬರು ಬಂದವ್ರೆ. ಇಲ್ಲಿ ಬಂದು ನಾವು ಬಜ್ಜಿ ಮಾಡೋಣ ಅಂದ್ಬಿಟ್ಟು, ಬಿಸಿಯಾಗಿ ಮಾಡಿದ್ರೇನೆ ಅಲ್ವಾ ಚೆನ್ನಾಗಿರೋದು. ಅದಕ್ಕೋಸ್ಕರ ಬಜ್ಜಿಗೆ ಇಟ್ಟಿದ್ದೀವಿ. ಅಂದರೆ ಅಡುಗೆ ಐಟಮ್ಸ್ ಎಲ್ಲ ಬಂದೈತೆ, ಅಂದರೆ ಅಡುಗೆ ಅವ್ರದ್ದು ಸ್ಟವ್ಗಳೆಲ್ಲ ಕೊಟ್ಟವ್ರೆ. ಎಲ್ಲರಿಗೂ ಬಂದಿರೋರಿಗೆಲ್ಲ ನೀರು ಕೊಡ್ತಾ ಇದ್ದೀವಿ, ಬಜ್ಜಿ ಸುಡ್ತಾ ಇದ್ದೀವಿ, ರೈಸ್ಗೆ ಇಟ್ಟಿದ್ದೀವಿ. ಎಲ್ಲ ಇಲ್ಲೇ ಊಟಕ್ಕೆ ಇಡೋಣ. ಮನೆಯಲ್ಲಾದರೆ ಎಲ್ಲ ಚಿಕ್ಕದಿರತ್ತಲ್ವ, ಎಲ್ಲ ರೆಸಾರ್ಟಲ್ಲೇ ಎಲ್ಲ ರೂಮ್ಸ್ ಕೊಟ್ಟಿದ್ರು. ಅದಕ್ಕೋಸ್ಕರ ಎಲ್ಲರೂ ಬಂದು ರಾಮಮೂರ್ತಿ ನಗರದಿಂದ, ಬನಶಂಕರಿಯಿಂದ, ಮೈಸೂರಿಂದ, ತುಮಕೂರಿಂದ ಎಲ್ಲರೂ ಬಂದವ್ರೆ. ಒಂದು ದಿವಸದ ಮುಂಚೆನೇ ಎಲ್ಲ ಸೇರಿದ್ರೆ ಚೆನ್ನಾಗಿರತ್ತೆ. ಎಲ್ಲರೂ ಬಂದಿರೋರಿಗೆಲ್ಲ ಕಾಫಿ ಮತ್ತು ಅದೇ ಬಜ್ಜಿ ಕೊಟ್ಟಿದ್ದೀವಿ. ರೈಸ್ಗೆ ಇಟ್ಬಿಟ್ಟು ಊಟ ಇಡೋಣ ಅಂದ್ಬಿಟ್ಟು ಎಲ್ಲ ಬಜ್ಜಿ ಮತ್ತು ಕಾಫಿ ಕುಡಿತಾವ್ರೆ. ಇವಾಗ ಬಂದು ಅಡುಗೆ ಬಂದು ಹೆಸರುಬೇಳೆ ಮಾಡ್ತಾಯಿದ್ದೀವಿ. ಹೆಸರುಬೇಳೆ ಕಲಿಸ್ತಾ ಇದ್ದೀವಿ, ಇನ್ನೇನು ಊಟಕ್ಕೆ ಇಡಬೇಕು. ಎಲ್ಲರೂ ಸ್ವಲ್ಪ ಹೊತ್ತೆಲ್ಲ ನಾರ್ಮಲಾಗಿ ಎಲ್ಲ ಫನ್ನಾಗಿದ್ದರು. ಮತ್ತು ಇವತ್ತು ಗರಿ ಮೆಣಸಿನ್ಕಾಯಿ ಬಜ್ಜಿ ಎಲೆ ಅಂತ ಇರಬೇಕು. ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ ಇವತ್ತು ಅಡುಗೆ ಮೆನು ಬಂದು ಎಲೆ, ಉಪ್ಪು, ಶಾವಿಗೆ ಪಾಯಸ ಮಾಡಿದ್ದೀವಿ. ಹುಳ್ಳಿಕಾಯಿ, ಬೀನ್ಸ್ ಹಾಕಿ ಪಲ್ಯ ಮಾಡಿದ್ದೀವಿ. ಆಮೇಲೆ ಹೆಸರುಬೇಳೆ, ಸೌತೆಕಾಯಿ ಹೆಸರುಬೇಳೆ ಹಾಕಿ ಪಲ್ಯ, ಮತ್ತು ಸಾಂಬಾರು, ನುಗ್ಗೆಕಾಯಿ ಸಾಂಬಾರು, ಚಿತ್ರಾನ್ನ, ಇಷ್ಟು ಅಡುಗೆ ಮಾಡಿದ್ದೀವಿ. ಚಿತ್ರಾನ್ನ ಬಂದು ನಿಂಬೆಹಣ್ಣು ಚಿತ್ರಾನ್ನ. ಇನ್ನು ಅಡುಗೆ ಎಲ್ಲ ಪ್ರಿಪೇರ್ ಐತೆ, ಎಲ್ಲ ಊಟಕ್ಕೆ ಬಡಿಸ್ಬೇಕು. ಲಾಸ್ಟ್ ಬಂದು ಮೊಸರು. ನನ್ನ ಹೆಸರುಬೇಳೆ ನಾಳೆ ఎట్లాండే ಇದು ಬಂದು ರೂಮ್ಸು ತುಂಬ ಚೆನ್ನಾಗೈತೆ. ಅಂದರೆ ನಾರ್ಮಲ್ ಮನೆಯಲ್ಲಿ ಹೆಂಗಿರತ್ತೆ ಆ ಥರ ಇತ್ತು. ಎಲ್ಲರೂ ನೋಡಿ ತುಂಬ ಇಷ್ಟಪಟ್ಟರು ರೂಮ್ಸ್ ಬಂದು. ನಮ್ಮ ಸುಜಾತ ಅವ್ರು ಬಂದು ಪಾಪ ಎಲ್ಲೋದ್ರು, ಪಾಪ ಕುಚ್ಚ
ಹಾಕ್ತಾನೆ ಇರ್ತಾರೆ, ತುಂಬಾ ಚೆನ್ನಾಗಿ ಹಾಕ್ತಾರೆ ಅವ್ರು. ಬಂದು ಕುಚ್ಚಂತೂ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗೈತೆ. ನಿಮ್ಗೆ ಏನನ್ನ ಬೇಕು ಅಂದರೆ ನಾನು ಅವ್ರ ಫೋನ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ನೀವು ಹಾಕಿಸ್ಕೊಬೋದು, ಆನ್ಲೈನಲ್ಲೂ ಕಳಿಸ್ಕೊಡ್ಬೋದು. ತುಂಬ ಚೆನ್ನಾಗಿ ಹಾಕ್ತಾರೆ ಅಂದರೆ ಕುಚ್ಚಂತೂ. ಇದು ಬಂದು ರೂಮಲ್ಲಿ ಬೆಡ್ ಅಂದರೆ 3 ಜನ ಮಲ್ಕೊಬೋದು, ವಾಶ್ರೂಮ್ ಐತೆ. ಅಂದರೆ ರೂಮ್ ತುಂಬ ಚೆನ್ನಾಗೈತೆ, ಅಂದರೆ ಒಂಥರ ನ್ಯಾಚುರಲ್ ಆಗಿತ್ತು. ಎಲ್ಲ ನೋಡಿ ತುಂಬ ಇಷ್ಟಪಡ್ತಾಯಿದ್ರು. ಮತ್ತು ಎಲ್ಲರೂ ಮೆಹಂದಿ ಹಾಕೊಳೋರೆಲ್ಲ ಮೆಹಂದಿ ಹಾಕ್ಕೊತಾ ಇದ್ರು. ಎಲ್ಲ ರೂಮ್ಸ್ ಹತ್ರ ಕುತ್ಕೊಂಡು ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊತಾ ಇದ್ರು. ನಾವು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ ಅಷ್ಟೇ. ನಾವು ಬ್ಯುಸಿಯಲ್ಲಿ ಇದ್ವಲ್ವ, ಅಷ್ಟು ನಾವು ವಿಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ನನ್ನ ಮಗಳು ಮಾಡಬೇಕು, ನಾನು ಮಾಡಬೇಕು, ಇನ್ಯಾರು ಮಾಡೋರಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಎಲ್ಲ ಟೇಬಲ್ ಮೇಲೆ ಎಲ್ಲ ಟೇಬಲ್ಸ್ ಹಾಕಿದ್ರು. ಟೇಬಲ್ ಮೇಲೆ ಕುತ್ಕೊಂಡು ಎಲ್ಲ ಮೆಹಂದಿ ಹಾಕೋರು ಹಾಕ್ತಾಯಿದ್ರು. ಆಗ ಎಲ್ಲ ಅವರವರೇ ಹಾಕ್ಕೊತಾ ಇದ್ರು. ಇನ್ನು ನಾವು ಮುಂಚೆನೇ ಹಾಕ್ಕೊಂಡಿದ್ವಲ್ವ, ನಮ್ದೇನಿರಲಿಲ್ಲ. ಇದು ಯಾರು ಇದು ಶೋಭಾ ಇದು ಯಶವಂತಪುರ ಶೋಭಾ ಹಾಕಿರೋದು. ಇದು ಯಶವಂತಪುರ ಶೋಭಾ ಹಾಕಿರೋದು. ಬಿದ್ದಾಳಂತ ಪಂಪಿಸ್ನಿ ನೋಡೇ ಸ್ವಲ್ಪ ಒಳಗಡೆ ಕರ್ಕೊಂಡ್ ಇನ್ನ ಬರೋರಿದ್ರು. ಇನ್ನ ಬಂದ್ಮೇಲೆ ಅವ್ರಿಗೆಲ್ಲ ಊಟ ಬಡಿಸ್ಬೇಕು. ಇನ್ನ ನಮ್ಮ ತಾಯಿಯವರೆಲ್ಲ ಬರೋಷ್ಟೊತ್ತಿಗೆ ಲೇಟ್ ಆಗ್ತಾ ಇತ್ತು, ಅಂದ್ರೆ 11 ಗಂಟೆ ಮೇಲೆ ಆಗ್ತಾ ಇತ್ತು. ಎಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಇತ್ತು. ಬಂದಿದ ತಕ್ಷಣ ಊಟಕ್ಕೆ ಬಡಿಸ್ಬೇಕಷ್ಟೇ. ಇನ್ನೆಲ್ಲರೂ ಎಲ್ಲ ರೂಮ್ ಹತ್ರ ಎಲ್ಲ ಕುತ್ಕೊಂಡು ಮೆಹಂದಿ ಹಾಕೊಂತ ಇದ್ರು. ಇದು ಬಂದು ರೆಸಲ್ಟ್ ನೋಡಕ್ ಚೆನ್ನಾಗೈತೆ. ಲೈಟಿಂಗ್ಸ್ ಎಲ್ಲ ಹಾಕಿದ್ರೆ ಎಂಟ್ರೆನ್ಸ್ ಇಂದಾನೆ ಚೆನ್ನಾಗೈತೆ. ಆಮೇಲೆ ಇವಾಗ ರೂಮ್ ಹತ್ರ ಬಂದಿದ್ದೀವಿ. ತುಂಬಾ ಉಪಚಾರ. ಗಂಡಿನ ಕಡೆನಾ ಹೆಣ್ಣಿನ ಕಡೆನಾ? ಹೆಣ್ಣಿನ ಕಡೆ. ಮೇನತ್ತ ಮಾಡ್ತೀನಿ. ನಂದೇನ್ ರಿಯಾಕ್ಷನ್ ಎಲ್ಲ ಕೊಡಕ್ಕೆ ಸುಮ್ಮನೆ ನೋಡ್ಕೊಂಡ್ರೆ ಸಾಕಾಗತ್ತೆ. ಸ್ವಾತಿ ಅವ್ರ ಮೆಹಂದಿ ಹಾಕಂತ ಇಲ್ಲಿ ಮೇಲ್ ಮದ್ವೆ ಆಗೋ ಹುಡುಗಿ ಅವಳೇ ಮೆಹಂದಿ ಹಾಕೊಂತ ಇದ್ದಾಳೆ. ಹಿಂಗೆ ಇವರು ಮೈಸೂರು ಹುಡುಗಿ. అదే వేస్తాండి. అదే మా అమ్మగా అజ్జిగా ಆಗ್ತಾ ಇದ್ದಾರೆ. ನೋಡಿ ಇವರು ಮನೆಯಲ್ಲಿ ಕುಚ್ಚಾಕ್ದಿರ ಇಲ್ಲಿ ಬಂದು ಕುಚ್ಚಾಕ್ತಾ ಇದ್ದಾರೆ ನೋಡಿ. ಅಯ್ಯೋ, ಇಲ್ಲಿ ಏನಂದ್ರೆ ಎಲ್ಲೋದ್ರೂ ಕುಚ್ಚಾಕ್ತಾರೆ ಅವರು ಟೈಮ್ ಬೇಕಂದ್ರೆ ಇವ್ರದ್ದು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತಾರೆ, ಅವ್ರು ಸರ್ಚ್ ಮಾಡ್ಬೋದು. ಅವ್ರ ಮಕ್ಕ ನೋಡ್ಸಿ ಮಾತ್ರ ಬಿಟ್ಟು తెచ్చిపెట్టండి మీ దారాలు ఏం ఏం చెప్పేసి మీ ఊర్లో అంగడి వచ్చిండాము. రేపటికి విన్నానే వచ్చిండాము. ಇಲ್ಲಿಂದ ಎಂಗೇಜ್ಮೆಂಟ್ ವಿಡಿಯೋ ನಾಳೆ ಕಂಟಿನ್ಯೂ ಮಾಡ್ತೀನಿ. ಯಾರು ಮಿಸ್ ಮಾಡ್ತೀರಾ ಪ್ಲೀಸ್ ವಾಚ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.